ನಮಸ್ಕಾರ, ನ್ಯಾಷನಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ರಂಜಿತಾ ರೇವಣ್ಣ. ವಿಧಾನಸಭಾ ಚುನಾವಣೆಯ ಕಾವು ಏರುತ್ತಿದ್ದಂತೆ ರಾಜಕೀಯ ನಾಯಕರ ವಾಕ್ ಸಮರ ತಾರಕಕ್ಕೇರಿದೆ. ಇದೀಗ ಟಿಎಂಸಿ ಹಿರಿಯ ನಾಯಕ ಕುನಾಲ್ ಘೋಷ್ ಅವರು ರಾಹುಲ್ ಗಾಂಧಿ ವಿರುದ್ಧ ಅತ್ಯಂತ ಗಂಭೀರ ಮತ್ತು ವ್ಯಂಗ್ಯಭರಿತ ವಾಗ್ದಾಳಿ ನಡೆಸಿದ್ದಾರೆ. ರಾಹುಲ್ ಗಾಂಧಿ ಪರೋಕ್ಷವಾಗಿ ಬಿಜೆಪಿ ಗೆಲುವಿಗೆ ಕೆಲಸ ಮಾಡುತ್ತಿದ್ದಾರೆ ಅಂತ ದೂರಿದ್ದಾರೆ. ಕೋಲ್ಕತ್ತಾದಲ್ಲಿ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕುನಾಲ್ ಘೋಷ್ ರಾಹುಲ್ ಗಾಂಧಿ ಅವರ ನಾಯಕತ್ವದ ಸಾಮರ್ಥ್ಯವನ್ನೇ ಪ್ರಶ್ನಿಸಿದರು. ಮಹಾರಾಷ್ಟ್ರ, ದೆಹಲಿ, ಹರಿಯಾಣ ಮತ್ತು ಬಿಹಾರದಂತಹ ಪ್ರಮುಖ ರಾಜ್ಯಗಳಲ್ಲಿ ಬಿಜೆಪಿಯ ವಿಜಯ ಯಾತ್ರೆಯನ್ನ ತಡೆಯುವ ಜವಾಬ್ದಾರಿ ರಾಹುಲ್ ಗಾಂಧಿ ಮೇಲಿತ್ತು. ಆದರೆ ಅವರು ಅಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ತಮ್ಮ ಜವಾಬ್ದಾರಿಯನ್ನ ನುಣುಚಿಕೊಂಡು ಈಗ ಪಶ್ಚಿಮ ಬಂಗಾಳಕ್ಕೆ ಬಂದು ಬಿಜೆಪಿಗೆ ಅನುಕೂಲ ಮಾಡಿಕೊಡುತ್ತಿದ್ದಾರೆ ಅಂತ ಘೋಷ್ ದೂರಿದ್ರು. ಬಿಜೆಪಿ ನಾಯಕರು ರಾಹುಲ್ ಗಾಂಧಿ ಅವರನ್ನ ಪಪ್ಪು ಎಂದು ಕರೆಯುವುದನ್ನ ಕುನಾಲ್ ಘೋಷ್ ಸಮರ್ಥಿಸಿಕೊಂಡ್ರು. ಬಿಜೆಪಿ ರಾಹುಲ್ ಗಾಂಧಿ ಅವರನ್ನ ಪಪ್ಪು ಎಂದು ಕರೆಯುವುದರಲ್ಲಿ ಯಾವುದೇ ತಪ್ಪಿಲ್ಲ. ಅವರ ಸರಣಿ ರಾಜಕೀಯ ವೈಫಲ್ಯಗಳು ಮತ್ತು ಪ್ರಸ್ತುತ ನಡೆಯನ್ನ ನೋಡಿದ್ರೆ ಆ ಹೆಸರು ಅವರಿಗೆ ಸಂಪೂರ್ಣವಾಗಿ ಸೂಕ್ತವಾಗಿದೆ ಅಂತ ಘೋಷ್ ವ್ಯಂಗ್ಯವಾಡಿದ್ರು. ಆಮ್ ಆದ್ಮಿ ಪಕ್ಷಕ್ಕೆ ರಾಜೀನಾಮೆ ನೀಡಿ ಬಿಜೆಪಿ ಜೊತೆ ವಿಲೀನಗೊಂಡ ರಾಜ್ಯಸಭಾ ಸದಸ್ಯರಾದ ರಾಘವ್ ಚಡ್ಡಾ ಸೇರಿ 7 ಎಎಪಿ ರೆಬೆಲ್ ಸಂಸದರ ನಿರ್ಧಾರವನ್ನ ರಾಜ್ಯಸಭಾ ಅಧ್ಯಕ್ಷರು ಒಪ್ಪಿಕೊಂಡಿದ್ದಾರೆ. ಹೀಗಾಗಿ ಈ 7 ಸಂಸದರಿಗೆ ಪದಚ್ಯುತಗೊಳ್ಳುವ ಆತಂಕವಿಲ್ಲ. ರಾಘವ್ ಚಡ್ಡಾ ಮತ್ತು ಇತರ 6 ಎಎಪಿ ಸಂಸದರು ಬಿಜೆಪಿಯೊಂದಿಗೆ ವಿಲೀನಗೊಳ್ಳಲು ಮಾಡಿದ ಮನವಿಯನ್ನ ರಾಜ್ಯಸಭಾ ಕಾರ್ಯದರ್ಶಿ ಅಂಗೀಕರಿಸಿರುವುದರಿಂದ ಎನ್ಡಿಎ ರಾಜ್ಯಸಭೆಯಲ್ಲಿ 140 ಸ್ಥಾನಗಳನ್ನ ದಾಟಿದಂತಾಗಿದೆ. ಈ ವಿಲೀನದ ಬಳಿಕ ಆಮ್ ಆದ್ಮಿ ಪಕ್ಷದ ಬಲ 3ಕ್ಕೆ ಇಳಿದಿದೆ. ರಾಘವ್ ಚಡ್ಡಾ ಜೊತೆಗೆ ಹರ್ಭಜನ್ ಸಿಂಗ್, ರಾಜೇಂದ್ರ ಗುಪ್ತಾ, ವಿಕ್ರಮಾಜಿತ್ ಸಿಂಗ್ ಸಾಹಿನಿ, ಸ್ವಾತಿ ಮಲಿವಾಲ್, ಸಂದೀಪ್ ಪಾಠಕ್ ಮತ್ತು ಅಶೋಕ್ ಮಿತ್ತಲ್ ಅವರು ಆಮ್ ಆದ್ಮಿ ಪಕ್ಷ ತೊರೆದು ಬಿಜೆಪಿ ಸೇರಿದ್ದಾರೆ. ಈ ವಿಲೀನದ ನಂತರ 7 ಸಂಸದರು ರಾಜ್ಯಸಭಾ ಅಧ್ಯಕ್ಷರನ್ನ ತಮ್ಮನ್ನ ಬಿಜೆಪಿ ಸಂಸದರೆಂದು ಪರಿಗಣಿಸುವಂತೆ ಮನವಿ ಮಾಡಿದ್ದರು. ಅದನ್ನು ಈಗ ಅಂಗೀಕರಿಸಲಾಗಿದೆ. ರಾಘವ್ ಚಡ್ಡಾ ಅವರು ಬಿಜೆಪಿ ಸೇರಿರುವುದು ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಬಿಜೆಪಿ ಸೇರುವ ಅವರ ನಿರ್ಧಾರವನ್ನ ಜನರು ಕಟುವಾಗಿ ಟೀಕಿಸಿದ್ದಾರೆ. ಇದರ ಬೆನ್ನಲ್ಲೇ ಅವರು ಈ ಹಿಂದೆ ಬಿಜೆಪಿಯನ್ನ ಟೀಕಿಸಿದ್ದ ಹಳೆಯ ವಿಡಿಯೋಗಳು ಮತ್ತು ಹೇಳಿಕೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದ್ದು ಅವರ ಈ ರಾಜಕೀಯ ಬದಲಾವಣೆಯ ಕುರಿತಾದ ಚರ್ಚೆಯನ್ನ ಮತ್ತಷ್ಟು ತೀವ್ರಗೊಳಿಸಿವೆ. ಅಷ್ಟೇ ಅಲ್ಲದೆ ರಾಘವ್ ಚಡ್ಡಾ ಪತ್ನಿ ಪರಿಣಿತಿ ಚೋಪ್ರಾ ಅವರನ್ನ ಕೂಡ ನೆಟ್ಟಿಗರು ಟ್ರೋಲ್ ಮಾಡ್ತಿದ್ದಾರೆ. ಪರಿಣಿತಿ ಚೋಪ್ರಾ ಅವರ ಪೋಸ್ಟ್ ತುಂಬಾ ನೆಗೆಟಿವ್ ಕಮೆಂಟ್ಗಳೇ ತುಂಬಿ ಹೋಗಿವೆ. ರಾಘವ್ ಚಡ್ಡಾ ಪತ್ನಿ ಪರಿಣಿತಿ ಚೋಪ್ರಾ ಅವರ ಒಂದು ಹಳೆ ವಿಡಿಯೋ ಕೂಡ ವೈರಲ್ ಆಗ್ತಿದೆ. ನಾನು ಎಂದಿಗೂ ರಾಜಕಾರಣಿಯನ್ನ ಮದುವೆ ಆಗಲ್ಲ ಅಂತ ಪರಿಣಿತಿ ಚೋಪ್ರಾ ಅವರು ಹೇಳಿದ್ರು. ಆದ್ರೆ ಆ ಮಾತನ್ನ ಮರೆತು ಅವರು ಮದುವೆ ಆಗಿದ್ದೇ ರಾಜಕಾರಣಿ ರಾಘವ್ ಚಡ್ಡಾ ಅವರನ್ನ. ಹಾಗಾಗಿ ಮಾತು ಬದಲಿಸುವುದರಲ್ಲಿ ಗಂಡ ಹೆಂಡತಿ ಇಬ್ಬರು ಒಂದೇ ಅಂತ ನೆಟ್ಟಿಗರು ಟ್ರೋಲ್ ಮಾಡ್ತಿದ್ದಾರೆ. ಇನ್ಸ್ಟಾಗ್ರಾಮ್ ನಲ್ಲಿ ಪರಿಣಿತಿ ಚೋಪ್ರಾ ಅವರು ಹಂಚಿಕೊಂಡ ಎಲ್ಲಾ ಪೋಸ್ಟ್ ಗಳಿಗೂ ನೆಗೆಟಿವ್ ಕಮೆಂಟ್ ಗಳು ಬರ್ತಿದೆ. ನಿಮಗಿಂತ ನಿಮ್ಮ ಗಂಡನೇ ಅತ್ಯುತ್ತಮ ನಟ, ಅವರಿಂದ ನೀವು ನಟನೆ ಕಲೀರಿ ಅಂತ ಟೀಕಿಸಲಾಗ್ತಾ ಇದೆ. ರಾಘವ್ ಚಡ್ಡಾ ಅವರು ಸೀರೆ ಧರಿಸಿ ಬಿಜೆಪಿ ಕಚೇರಿಯಲ್ಲಿ ಟೀ ಸಮೋಸ ನೀಡುತ್ತಿರುವ ರೀತಿಯಲ್ಲಿ ಎಡಿಟ್ ಮಾಡಿದ ಫೋಟೋವನ್ನ ಕೂಡ ಕೆಲವರು ಕಮೆಂಟ್ ಸೆಕ್ಷನ್ ನಲ್ಲಿ ಹಾಕ್ತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಏಪ್ರಿಲ್ 29ರಂದು ನಡೆಯಲಿರುವ 2ನೇ ಹಂತದ ಮತದಾನ ಹಿನ್ನೆಲೆ ಇಂದು ಬಹಿರಂಗ ಪ್ರಚಾರ ಅಂತ್ಯವಾಗಲಿದೆ. ಈ ಬಾರಿ ಶತಾಯಗತೆಯ ಬಿಜೆಪಿ ಗೆಲುವಿಗೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಶ್ರಮಿಸುತ್ತಿದ್ದಾರೆ. ಇನ್ನು ಮಥುವಾದಲ್ಲಿ ಪ್ರಚಾರದಲ್ಲಿ ಭಾಗಿಯಾದ ಪ್ರಧಾನಿ ಮೋದಿ, ನನಗೆ ರಕ್ತ ಕೊಡಿ, ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂಬ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಘೋಷಣೆ ರೀತಿಯಂತೆ ಟಿಎಂಸಿಯ ಮಹಾಜಂಗಲ್ ರಾಜ್ನಿಂದ ಆಜಾದಿಗಾಗಿ ಬಿಜೆಪಿ ಮತ ನೀಡುವಂತೆ ಕೋರಿದ್ರು. ಇನ್ನು 294 ಬಲದ ವಿಧಾನಸಭೆಯಲ್ಲಿ 223 ಶಾಸಕ ಬಲದ ಮೂಲಕ ಮಮತಾ ಬ್ಯಾನರ್ಜಿ ಸಾರಥ್ಯದ ತೃಣಮೂಲ ಕಾಂಗ್ರೆಸ್ ಅಧಿಕಾರದಲ್ಲಿದ್ದು ಬಿಜೆಪಿ ಈ ಬಾರಿ ಮಮತಾ ಬ್ಯಾನರ್ಜಿಯ ಟಿಎಂಸಿ ಸೋಲಿಸಿ ಅಧಿಕಾರಕ್ಕೇರುವ ಲೆಕ್ಕಾಚಾರದಲ್ಲಿದೆ. ಆದರೆ ಮಮತಾ, ನಾನು ಪಶ್ಚಿಮ ಬಂಗಾಳ ಗೆದ್ದು ದೆಹಲಿಯಲ್ಲಿ ಮೋದಿ ಸೋಲಿಸಲು ಬರುವುದಾಗಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಬಿಜೆಪಿ ವರ್ಸಸ್ ಟಿಎಂಸಿ, ಮೋದಿ ವರ್ಸಸ್ ಮಮತಾ ನಡುವಿನ ಕಾಳಗದಲ್ಲಿ ಗೆಲ್ಲೋದು ಯಾರು ಅನ್ನೋದನ್ನ ಮೇ 4ರ ಫಲಿತಾಂಶದಲ್ಲಿ ನಿರ್ಧಾರವಾಗಲಿದೆ. ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯ 2ನೇ ಹಂತದ ಮತದಾನಕ್ಕೆ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಬರಾಕ್ಪುರ್ನಲ್ಲಿ ಬಿಜೆಪಿಯ ಬಲ ಪ್ರದರ್ಶನ ಮಾಡಿದರು. ಬಂಗಾಳದ ಅಭಿವೃದ್ಧಿಗೆ ಟಿಎಂಸಿ ಬಳಿ ಯಾವುದೇ ಮಾರ್ಗಸೂಚಿ ಇಲ್ಲ, ರಾಜ್ಯಕ್ಕೆ ಈಗ ಡಬಲ್ ಎಂಜಿನ್ ಸರ್ಕಾರದ ಅಗತ್ಯವಿದೆ ಅಂತ ಒತ್ತಿ ಹೇಳಿದ್ರು. ತಮ್ಮ ಭಾಷಣದ ಉದ್ದಕ್ಕೂ ವಿಜಯದ ಆತ್ಮವಿಶ್ವಾಸವನ್ನ ಪ್ರದರ್ಶಿಸಿದ ಅವರು ಮುಂದಿನ ಬಾರಿ ಬರುವುದು ಬಿಜೆಪಿಯ ಪ್ರಮಾಣ ವಚನ ಸಮಾರಂಭಕ್ಕೆ ಅಂತ ಘೋಷಿಸುವ ಮೂಲಕ ರಾಜಕೀಯ ಸಂಚಲನ ಮೂಡಿಸಿದ್ರು. ಈ ಚುನಾವಣೆಯಲ್ಲಿ ಇದು ನನ್ನ ಕೊನೆಯ ರ್ಯಾಲಿ. ಮೇ 4ರ ಫಲಿತಾಂಶದ ನಂತರ ಖಂಡಿತವಾಗಿಯೂ ಬಿಜೆಪಿ ಪ್ರಮಾಣ ವಚನ ಸಮಾರಂಭದಲ್ಲಿ ಭಾಗವಹಿಸಲು ನಾನು ಹಿಂತಿರುಗುತ್ತಿದ್ದೇನೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಇನ್ನು ಬೆಳಗ್ಗೆಯಿಂದಲೇ ಕಿಲೋಮೀಟರ್ಗಳಷ್ಟು ಉದ್ದಕ್ಕೂ ಸಾಲುಗಟ್ಟಿ ನಿಂತಿದ್ದ ಜನಸ್ತೋಮವನ್ನ ಕಂಡು ಅವರು ಭಾವುಕರಾದ್ರು ಮತ್ತು ಜನರ ಈ ಆಶೀರ್ವಾದವೇ ನನ್ನ ಉತ್ಸಾಹಕ್ಕೆ ಕಾರಣ ಅಂತ ಹೇಳಿದ್ರು. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಪರ ಪ್ರಚಾರದಲ್ಲಿ ಭಾಗವಹಿಸಿರುವ ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಬಾಲಿಂಗಂಜ್ನಲ್ಲಿ ನಡೆದ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡಿದಂತ ಅವರು ಮೋದಿ ಅವರನ್ನ ಸುಳ್ಳುಗಳ ವ್ಯಾಪಾರಿ ಅಂತ ಕರೆದಿದ್ದಾರೆ.
ಮುಂದುವರೆದು ಮಾತನಾಡಿ, ಒಂದು ರಾಜ್ಯದ ಚುನಾವಣೆಗಾಗಿ ಇಷ್ಟೊಂದು ಹೋರಾಡುವ ಅವರು ಒಂದು ವೇಳೆ ಬಂಗಾಳದಲ್ಲಿ ಬಿಜೆಪಿ ಸೋತರೆ ಅವರು ರಾಜೀನಾಮೆ ಕೊಡ್ತಾರಾ ಅಂತ ಪ್ರಶ್ನೆ ಮಾಡಿದ್ರು. ನಿರುದ್ಯೋಗ ಸಮಸ್ಯೆಯನ್ನ ಪರಿಹರಿಸುವ ಬದಲು ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ದೇಶದಲ್ಲಿ ದ್ವೇಷ ಮತ್ತು ಸೇಡಿನ ವಾತಾವರಣವನ್ನ ಸೃಷ್ಟಿಸುತ್ತಿದೆ ಅಂತ ಕಿಡಿಕಾರಿದ್ರು. 2 ದಿನಗಳ ಹಿಂದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಬಗ್ಗೆ ನಕಾರಾತ್ಮಕವಾಗಿ ಮಾತನಾಡಿದ್ರು. ಆದ್ರೆ ಮೋದಿ ಅವರಿಗೆ ಧೈರ್ಯವಿಲ್ಲದ ಕಾರಣ ಅವರು ಅದರ ವಿರುದ್ಧ ಪ್ರತಿಭಟನೆ ಮಾಡಿಲ್ಲ ಅಂತ ಟೀಕಿಸಿದ್ರು. ತಮಿಳುನಾಡು ವಿಧಾನಸಭಾ ಚುನಾವಣೆ ಮುಗಿದ್ರೂ ಕೂಡ ದಳಪತಿ ವಿಜಯ್ ಆಸ್ತಿ ವಿವಾದ ಮಾತ್ರ ಮುಗಿತಾ ಇಲ್ಲ. ಇತ್ತೀಚೆಗಷ್ಟೇ ನಟನ ಆಸ್ತಿ ಘೋಷಣೆ ಮಾಡಿದ್ದಕ್ಕಿಂತ ಹೆಚ್ಚಿದೆ ಅಂತ ಮದ್ರಾಸ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾದ ಬೆನ್ನಲ್ಲೇ ಪೆರಂಬೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವಾಗ ಸಲ್ಲಿಸಿದ ಅಫಿಡವಿಟ್ಗೆ ಸಂಬಂಧಿಸಿ ತನಿಖೆ ಆಗಬೇಕು ಅಂತ ಅರ್ಜಿದಾರರು ಕೋರಿದ್ದಾರೆ. ಮುಖ್ಯ ನ್ಯಾಯಾಧೀಶರಾದ ಸುಶ್ರುತ್ ಅರವಿಂದ್ ಧರ್ಮಾಧಿಕಾರಿ ಹಾಗೂ ನ್ಯಾಯಮೂರ್ತಿ ಜಿ ಅರುಳ್ ಮುರುಗನ್ ಅವರ ನೇತೃತ್ವದಲ್ಲಿ ಈ ಅರ್ಜಿ ವಿಚಾರಣೆ ಇಂದು ನಡೆಯಲಿದೆ. ಈಗಾಗಲೇ ಇದೇ ರೀತಿಯ ಅರ್ಜಿ ಸಲ್ಲಿಕೆ ಆಗಿದ್ದು ಕೋರ್ಟ್ ನೋಟಿಸ್ ಕೂಡ ಕಳಿಸಿದೆ. ಇನ್ನು ಲೇಟೆಸ್ಟ್ ಕೇಸ್ ಅನ್ನ ಎಂಪಿ ವೆಂಕಟೇಶ್ ಎನ್ನುವವರು ಫೈಲ್ ಮಾಡಿದ್ದಾರೆ. ಚೆನ್ನೈನ ಕೊಡುಂಗೈಯೂರು ವ್ಯಕ್ತಿ ಅರ್ಜಿ ಸಲ್ಲಿಸಿದ್ದಾರೆ. ನಟ ಹಾಗೂ ರಾಜಕಾರಣಿ ವಿಜಯ್ ಅವರು ಟ್ರಾನ್ಸ್ಪರೆಂಟ್ ರಾಜಕಾರಣಿ ಎನ್ನುವಂತೆ ಹೇಳಿದ್ದಾರೆ. 2026ರ ನಾಮಿನೇಷನ್ ನಲ್ಲಿ ಅವರ ಅಫಿಡವಿಟ್ ನಲ್ಲಿ ಗೊಂದಲವಿದೆ. ಕುಟುಂಬ ಸದಸ್ಯರಿಗೆ ಭಾರಿ ದೊಡ್ಡ ಮಟ್ಟದ ಸಾಲ ನೀಡಲಾಗಿದೆ, ಇದು ಸಂಶಯಾಸ್ಪದವಾಗಿದೆ ಅಂತ ಅರ್ಜಿಯಲ್ಲಿ ತಿಳಿಸಿದ್ದಾರೆ. ಇನ್ನು ಪತ್ನಿ ಸಂಗೀತಾಗೆ 12.6 ಕೋಟಿ ಲೋನ್ ನೀಡಿದ್ದಾಗಿ ಹೇಳಿದ್ದಾರೆ. ಅವರ ನಡುವೆ ವಿಚ್ಛೇದನ ಕೇಸ್ ನಡೆಯುವಾಗ ಈ ರೀತಿ ಮೊತ್ತ ವರ್ಗಾಯಿಸಿದ್ದು ಸಂಶಯಗಳಿಗೆ ದಾರಿ ಮಾಡುತ್ತದೆ ಅಂತ ಹೇಳಿದ್ದಾರೆ. ಇನ್ನು ಅಫಿಡವಿಟ್ ನೋಡಿದ್ರೆ ತುಂಬಾ ಗೊಂದಲಮಯವಾಗಿದೆ, ಅದೇ ರೀತಿ ಏನು ಅಡಗಿಸುವ ಪ್ರಯತ್ನ ನಡೆದಿರುವಂತಿದೆ ಅಂತ ಹೇಳಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಜೂನ್ 2027ರಲ್ಲಿ ಭಾರತದ ರಾಷ್ಟ್ರಪತಿಯಾಗಿ ಬಡ್ತಿ ನೀಡಲಾಗುವುದು ಎಂಬ ಗುಸುಗುಸು ಉತ್ತರ ಪ್ರದೇಶ ಬಿಜೆಪಿಯ ಪ್ರಬಲ ಠಾಕೂರ್ ಸಮುದಾಯದ ನಾಯಕರ ಗುಂಪಿನಲ್ಲಿ ಕೇಳಿ ಬರುತ್ತಿದೆ. ಅಲ್ಲದೆ ರಾಷ್ಟ್ರಪತಿ ಭವನಕ್ಕೆ ರಾಜನಾಥ್ ಸಿಂಗ್ ಹೆಸರನ್ನ ಶಿಫಾರಸು ಮಾಡಲು ಆರ್ಎಸ್ಎಸ್ ಕೂಡ ಹೆಚ್ಚಿನ ಆಸಕ್ತಿ ವಹಿಸಿದೆ. 2027ರ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಯನ್ನ ಯೋಗಿ ಆದಿತ್ಯನಾಥ್ ನೇತೃತ್ವದಲ್ಲಿ ಎದುರಿಸಲಾಗುವುದು ಅಂತ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಘೋಷಿಸಿದ್ದರಿಂದ ಬ್ರಾಹ್ಮಣ ನಾಯಕರು ಅಸಮಾಧಾನಗೊಂಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಪಂಕಜ್ ಚೌಧರಿ ಈಗಾಗಲೇ ತಮ್ಮ ರಾಜೀನಾಮೆಯನ್ನ ಕಳುಹಿಸಿದ್ದು ಅದು ಜೂನ್ ಒಳಗೆ ಅಂಗೀಕಾರವಾಗುವ ಸಾಧ್ಯತೆ ಇದೆ. ರಾಜನಾಥ್ ಸಿಂಗ್ ಅವರನ್ನ ರಾಷ್ಟ್ರಪತಿಯನ್ನಾಗಿ ನೇಮಕ ಮಾಡಲಾಗುತ್ತಿದೆ ಅಂತ ಮೂಲಗಳು ತಿಳಿಸಿವೆ. ಆರ್ಎಸ್ಎಸ್ನ 100 ವರ್ಷಗಳ ಅಂಗವಾಗಿ ಭಾನುವಾರ ಇಂದೋರ್ನಲ್ಲಿ ನಡೆದ ಸಾರ್ವಜನಿಕ ಸಂವಾದದಲ್ಲಿ ಮಾತನಾಡಿದ ಆರ್ಎಸ್ಎಸ್ ರಾಷ್ಟ್ರೀಯ ಪ್ರಚಾರ ಮತ್ತು ಮಾಧ್ಯಮ ವಿಭಾಗದ ಮುಖ್ಯಸ್ಥ ಅಂಬೇಡ್ಕರ್ ಹಿಂದುತ್ವದ ಪರಿಕಲ್ಪನೆಯನ್ನ ವಿವರಿಸಿದ್ರು. ಇದು ಜನರಲ್ಲಿ ಏಕತೆ ಮತ್ತು ಒಳಗೊಳ್ಳುವಿಕೆಯನ್ನ ಒತ್ತಿ ಹೇಳುತ್ತದೆ. ಜನಸಂಖ್ಯೆ ಅಸಮಾನತೆ ಸಮಾಜಕ್ಕೆ ಕಳವಳಕಾರಿ ವಿಷಯವಾಗಿದೆ ಅಂತ ಹೇಳಿದ್ರು. ಜನಸಂಖ್ಯೆ ಅಸಮತೋಲನದಿಂದಾಗಿ ಮೂಲ ಸಂಪ್ರದಾಯಗಳನ್ನು ಅನುಸರಿಸುವ ಜನರ ಸಂಖ್ಯೆ ಕಡಿಮೆಯಾದಾಗ ಆ ಸ್ಥಳದ ಗುರುತು ಬದಲಾಗುತ್ತದೆ ಮತ್ತು ಅದರ ಏಕತೆ ಮತ್ತು ಸಮಗ್ರತೆಯು ಸವಾಲುಗಳನ್ನು ಎದುರಿಸುತ್ತದೆ ಅಂತ ಅಧ್ಯಯನಗಳು ತೋರಿಸಿವೆ. ಜನಸಂಖ್ಯಾ ಅಸಮತೋಲನದಿಂದಾಗಿ 1947ರಲ್ಲಿ ದೇಶ ವಿಭಜನೆ ಆಯಿತು ಅಂತ ಹೇಳಿದ್ರು. ಇನ್ನು ಬಲವಂತ ಪ್ರಚೋದನೆ ಮತ್ತು ವಂಚನೆಯ ಮೂಲಕ ನಡೆಸಲಾಗುವ ಅಕ್ರಮ ಒಳನುಸುಳುವಿಕೆ ಮತ್ತು ಧಾರ್ಮಿಕ ಮತಾಂತರಗಳು ಸಹ ಕಳವಳಕಾರಿ ವಿಷಯಗಳಾಗಿವೆ. ಯಾಕಂದ್ರೆ ಈ ಅಂಶಗಳು ಜನಸಂಖ್ಯೆಯಲ್ಲಿ ಅಸಮತೋಲನವನ್ನ ಉಂಟು ಮಾಡುತ್ತವೆ. ಈ ಸಮಸ್ಯೆಯನ್ನ ಪರಿಹರಿಸಲು ರಾಷ್ಟ್ರೀಯ ಹಿತಾಸಕ್ತಿಯ ದೃಷ್ಟಿಯಿಂದ ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅಂತ ಒತ್ತಿ ಹೇಳಿದ್ರು. ಇರಾನ್ ಮತ್ತು ಅಮೆರಿಕ ನಡುವೆ ಶಾಂತಿ ಮಾತುಕತೆಯಾಗುವ ಲಕ್ಷಣ ಸದ್ಯಕ್ಕಂತೂ ಕಾಣ್ತಿಲ್ಲ. ಆರ್ಮೂರ್ ಜಲಸಂಧಿ ಬಿಕ್ಕಟ್ಟು ಕೂಡ ತಕ್ಷಣಕ್ಕೆ ಶಮನಾಗುವ ಸಾಧ್ಯತೆ ಕೂಡ ಗೋಚರಿಸುತ್ತಿಲ್ಲ. ಇನ್ನು ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕದನ ವಿರಾಮದ ಆಟ ಆಡುತ್ತಿರುವಂತೆ ಕಾಣ್ತಾ ಇದೆ. ಒಂದು ಸುತ್ತಿನ ಮಾತುಕತೆ ವಿಫಲವಾಯಿತು, ಇನ್ನು ಮತ್ತೊಂದು ಸುತ್ತಿನ ಮಾತುಕತೆಯನ್ನ ಅನಿರ್ದಿಷ್ಟಾವಧಿವರೆಗೆ ಟ್ರಂಪ್ ಮುಂದೂಡಿದ್ದರು. ಶಾಂತಿ ಒಪ್ಪಂದಕ್ಕೆ ಪಾಕಿಸ್ತಾನಕ್ಕೆ ಬರಬೇಕಿದ್ದ ಅಮೆರಿಕ ಈಗ ತನ್ನ ಪ್ರವಾಸ ರದ್ದುಗೊಳಿಸಿದೆ. ಇದನ್ನರಿತ ಇರಾನ್ ಸಚಿವರು ತಮ್ಮ ದೇಶಕ್ಕೆ ವಾಪಸ್ ಆಗಿದ್ದಾರೆ. ಇಬ್ಬರ ನಡುವೆ ಶಾಂತಿ ಒಪ್ಪಂದಕ್ಕೆ ಮಧ್ಯಸ್ಥಿಕೆ ವಹಿಸಿರುವ ಪಾಕಿಸ್ತಾನಕ್ಕೆ ಅಡಕತ್ತರಿಯಲ್ಲಿ ಸಿಲುಕಿದಂತಾಗಿದೆ. ಇನ್ನು ಮಧ್ಯಸ್ಥಿಕೆ ಎಂಬ ದೊಡ್ಡ ಜವಾಬ್ದಾರಿ ಹೊತ್ತು ಪಾಕ್ ಮುಖಭಂಗ ಅನುಭವಿಸಿದೆ. ಈ ಎಲ್ಲ ಪರಿಸ್ಥಿತಿಗಳನ್ನ ಭಾರತ ಸೂಕ್ಷ್ಮವಾಗಿ ಅವಲೋಕಿಸುತ್ತಿದೆ. ಶಾಂತಿ ಮಾತುಕತೆ, ಮಧ್ಯಸ್ಥಿಕೆ ಮೊದಲಾದ ವಿಚಾರಗಳಲ್ಲಿ ಸಾಕಷ್ಟು ಲೆಕ್ಕಾಚಾರ ಇದೆ. ಇರಾನ್ ಮೇಲಿನ ಅಮೆರಿಕ ದಾಳಿ ನಿಲ್ಲಿಸಲು ಟ್ರಂಪ್ ಮನವೊಲಿಸುವಲ್ಲಿ ಪಾಕಿಸ್ತಾನ ಯಶಸ್ವಿಯಾದರೆ ಜಾಗತಿಕವಾಗಿ ಅದರ ಪ್ರೊಫೈಲ್ ಮತ್ತಷ್ಟು ಹೆಚ್ಚುತ್ತದೆ. ಆದರೆ ಸದ್ಯದ ಮಟ್ಟಿಗೆ ಆ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಿಲ್ಲ. ನೋಡಿದ್ರಲ್ಲ, ಇದಿಷ್ಟು ಆಗಿತ್ತು ನಿನ್ನ ದೇಶದ ಪ್ರಮುಖ ಸುದ್ದಿಗಳು. ನಾಳೆ ಮತ್ತೆ ಇದೇ ರೀತಿಯಾಗಿ ನ್ಯಾಷನಲ್ ಎಕ್ಸ್‌ಪ್ರೆಸ್ ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.